ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಭೋವಿಪಾಳ್ಯದಲ್ಲಿರುವ ಬಿಜಿಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದೀಪ ಬೆಳಗುವುದರ ಮೂಲಕ ಗುರುವಂದನಾ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮತ್ತು ಶಾಸಕ ಗೋಪಾಲಯ್ಯ ಚಾಲನೆಯನ್ನು ನೀಡಿದರು. ಟ್ರಸ್ಟ್ನ ಅನೇಕರಿಗೆ ಮಾಜಿ ಮಂತ್ರಿ ಗೋಪಾಲಯ್ಯ ಸನ್ಮಾನ ಮಾಡಿದರು. ಬೆಂಗಳೂರು ಉತ್ತರ ವಲಯದ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಅನೇಕ ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಶಾಸಕರಾಗಿ ಗೋಪಾಲಯ್ಯ ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ. ಉತ್ತಮ ಶಿಕ್ಷಕಿಯರನ್ನ ಗುರುತಿಸಿ ಸನ್ಮಾನ ಮಾಡುತ್ತಿದ್ದಾರೆ. ರಾಧಾಕೃಷ್ಣನ್ ನೆಪದಲ್ಲಿ ಶಿಕ್ಷಕರನ್ನ ಗುರುತಿಸುವಂತೆ ಅದ್ಭುತ ಕೆಲಸವನ್ನ ಗೋಪಾಲಯ್ಯ ಮಾಡುತ್ತಿದ್ದಾರೆ. ಒಳ್ಳೆಯ ಪ್ರಜೆಗಳನ್ನ ನಿರ್ಮಾಣ ಮಾಡುವ ಶಕ್ತಿ ಶಿಕ್ಷಕರಿಗೆ ಇದೆ. ಗೋಪಾಲಯ್ಯ ತಮ್ಮ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡುತ್ತಿದ್ದಾರೆ. ಖಾಸಗಿ ಶಾಲೆಗಳಿಗೂ ಸಹಾಯ ಮಾಡುತ್ತಿದ್ದಾರೆ. ಗೋಪಾಲಯ್ಯನ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀಗಳಾದ ಶ್ರೀ ಸೌಮ್ಯನಾಥ ಸ್ವಾಮೀಜಿ, ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ, ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಸ್ ಹರೀಶ್, ಬಿಬಿಎಂಪಿ ಮಾಜಿ ಉಪ ಮಹಾಪೌರ ಹೇಮಲತಾ, ಗೋಪಾಲಯ್ಯ ಸೇರಿ ಅನೇಕರು ಪಾಲ್ಗೊಂಡಿದ್ದರು. ಮಿತ್ರರೇ, ಬೇರೆ ಬೇರೆ ಶಾಲೆಗಳಿಂದ ಬಂದಿರುವಂತಹ ಎಲ್ಲ ಶಿಕ್ಷಕಿಯರೇ, ಇವತ್ತು ಸನ್ಮಾನಿತರಾಗಿ ಬಂದಿರುವಂತಹ ಎಲ್ಲ ಶಿಕ್ಷಕಿಯರೇ, ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಗೋಪಾಲಯ್ಯನವರ ನೇತೃತ್ವದಲ್ಲಿ ಶಿಕ್ಷಕಿಯರನ್ನ ಗುರುತಿಸುವಂತ ಒಂದು ಅದ್ಭುತವಾದಂತ ಕೆಲಸ ಮಹಾಲಕ್ಷ್ಮಿ ಲೇಔಟಲ್ಲಿ ನಡೀತಾ ಇದೆ. ಅದಕ್ಕಾಗಿ ನಾನು ಗೋಪಾಲಯ್ಯನವರಿಗೆ ಮತ್ತು ಎಲ್ಲ ಶಿಕ್ಷಕ ವರ್ಗಕ್ಕೆ, ನಮ್ಮ ಅಧಿಕಾರಿ ಮಿತ್ರರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಅಧಿಕಾರಿಗಳ ಸಹಕಾರ, ಶಿಕ್ಷಕಿಯರ ಸಾಧನೆ, ಇದಕ್ಕೆ ಪೂರಕವಾಗಿ ಕೆಲಸ ಮಾಡುವಂತ ನಮ್ಮ MLAಗಳು, ಈ 3 ಜನ ಒಟ್ಟಾಗಿ ಇವತ್ತು ನಿಮ್ಮೆಲ್ಲರಿಗೆ ಸನ್ಮಾನ ಮಾಡೋಕ್ಕೆ ಕಾರಣೀಕರ್ತ ಆಗಿದೆ. ಅದಕ್ಕಾಗಿ ಎಲ್ಲರೂ ಕೂಡ ಅಭಿನಂದನೆಗೆ ಅರ್ಹರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೆನಪಿನಲ್ಲಿ ಶಿಕ್ಷಕರನ್ನ ಗುರುತಿಸುವಂತ ಒಂದು ಅದ್ಭುತವಾದಂತ ಕೆಲಸ. ಸರ್ವಪಲ್ಲಿ ರಾಧಾಕೃಷ್ಣನ್ ಯಾವಾಗಲೂ ಹೇಳ್ತಾ ಇದ್ರು, ಈ ದೇಶದ ನಿರ್ಮಾತರು ಯಾರು ಅಂತಂದ್ರೆ ಅವರು ಶಿಕ್ಷಕಿಯರು. ಒಳ್ಳೆಯ ಪ್ರಜೆಗಳನ್ನ ನಿರ್ಮಾಣ ಮಾಡಬಲ್ಲಂತ ಶಕ್ತಿ ಯಾರಿಗಿದೆ ಅಂತಂದ್ರೆ ಅದು ಶಿಕ್ಷಕಿಯರಿಗೆ. ಮಕ್ಕಳ ಮನಸ್ಸು ಮಣ್ಣಿನ ಮೂರ್ತಿ ಅಂತೆ. ಶಿಕ್ಷಕಿಯರು ಏನು ಹೇಳ್ತಾರೋ ಅದನ್ನೇ ಮಕ್ಕಳು ಕೇಳ್ತಾರೆ. ಅಪ್ಪ ಅಮ್ಮ ಹೇಳಿದ್ದು ಕೇಳಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಮನೆಯಲ್ಲೇ ಒಂದು ಘಟನೆ ನಡೀತು ಅಂತ ಹೇಳಿ. ಮಗು ತಪ್ಪಾಗಿ ಬರೀತಾ ಇತ್ತು, ಇದನ್ನು ಸರಿ ಮಾಡ್ಕೋ ಅಂತ ತಾಯಿ ಹೇಳಿದ್ರೆ, ಇಲ್ಲ ನನ್ನ ಮೇಷ್ಟ್ರು ಹೇಳಿದ್ದಾರೆ ಇದೇ ಸರಿ ಅಂತ ಹೇಳಿ ಆ ಮಗು ವಾದ ಮಾಡುವಷ್ಟು ಮಟ್ಟಿಗೆ ಇವತ್ತು ಶಿಕ್ಷಕರನ್ನ ಒಂದು ಮಗು ನಂಬುತ್ತೆ. ಅದಕ್ಕಾಗಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು. ನಿಮ್ಮದು ಒಳ್ಳೆಯ ಪ್ರಜೆಗಳ ನಿರ್ಮಾಣದಲ್ಲಿ ಮಗು ಏನಾಗಬೇಕು ಅನ್ನುವಂಥದನ್ನ ಯೋಚನೆ ಮಾಡುವಂತ ದೃಷ್ಟಿಕೋನ ಕೊಡುವಂಥದ್ರಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ. ನಮ್ಮ ಶಾಸಕರಾದಂಥ ಗೋಪಾಲಯ್ಯನವರು ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕು, ಖಾಸಗಿ ಶಾಲೆಯವರಿಗೆ ಕೂಡ ಸಹಾಯ ಮಾಡಬೇಕು. ನನ್ನ ಕ್ಷೇತ್ರದಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಇಬ್ಬರು ಸೇರಿ ಚೆನ್ನಾಗಿ ಕೊಡ್ಬೇಕನ್ನುವಂತ ಒಂದು ದೂರದೃಷ್ಟಿ ಇಟ್ಕೊಂಡು ಮುಂದಿನ ಪ್ರಜೆಗಳನ್ನ ನಿರ್ಮಾಣ ಮಾಡುವಂತ ಒಂದು ದೊಡ್ಡ ಕೆಲಸದಲ್ಲಿ ಅವರು ಜೋಡಿಸಿಕೊಂಡಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಅಧಿಕಾರಿ ಮಿತ್ರರೇ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.